टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು, ಈ ಪ್ರಕರಣವನ್ನ ಕ್ವಾಶ್ ಮಾಡಿ ಅನ್ನುವಂಥದ್ದನ್ನ ಕೇಳಿದ್ರು. ಆದರೆ ಆ ಪ್ರಕರಣವನ್ನ ರದ್ದು ಮಾಡಿಲ್ಲ. ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಶಾಸಕ ಭೈರತಿ ಇವತ್ತು ಹಾಜರಾಗಬೇಕಾಗುತ್ತೆ. ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್. ಎಸಿಪಿ ಪ್ರಕಾಶ್ ರಾಥೋಡ್ ಅವರು ಶಾಸಕ ಭೈರತಿ ಬಸವರಾಜ್ ಅವರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ. ಗುರುವಾರನೇ ಭೈರತಿ ಬಸವರಾಜ್ಗೆ ನೋಟಿಸ್ ನೀಡಿದ್ರು ಪೊಲೀಸರು. BNSS ಕಾಯ್ದೆ 35(3) ಅಡಿಯಲ್ಲಿ ನೋಟಿಸ್ ನೀಡಿದಂತಹ ಪೊಲೀಸರು ಇದನ್ನು ತಡೆ ಕೋರಿ, ಅಂದರೆ ಪ್ರಕರಣವನ್ನು ರದ್ದು ಮಾಡಿ ಅಂತಾನೆ ಅರ್ಜಿಯನ್ನು ಹಾಕೊಂಡಿದ್ರು ಭೈರತಿ ಬಸವರಾಜ್. ಇವತ್ತು ಭೈರತಿ ಬಸವರಾಜ್ ಹಾಜರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಭಾರತೀನಗರ ಪೊಲೀಸ್ ಠಾಣೆ ಮುಂಭಾಗ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಠಾಣೆ ಬಳಿ KSRP ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ. ಭೈರತಿ ಬಸವರಾಜ್ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಬಹುದು ಅನ್ನುವಂಥ ಒಂದು ಸಾಧ್ಯತೆಗಳಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಭದ್ರತೆಗೆ ಅಂತೇಳಿ. ಯಾಕಂತ ಹೇಳಿದ್ರೆ ಇದು ಬರೀ ಭೈರತಿ ಬಸವರಾಜ್ ಅವರು ಒಂದು ಕೊಲೆ ಕೇಸ್ನಲ್ಲಿ FIR ಆಗಿದೆ, A5 ಆಗಿದ್ದಾರೆ ಅನ್ನುವಂಥದ್ದು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿಲ್ಲ. ಇದು ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಫೈಟಿಗೆ ಕಾರಣವಾಗ್ಬಿಟ್ಟಿದೆ. FIRನ ಒಂದು ಯುದ್ಧ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇದನ್ನೇ ಇಟ್ಕೊಂಡು BJP ನಾಯಕರುಗಳು ಸಾಕಷ್ಟು ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ. ಸೇಡಿನ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್. ಬೇಕು ಅಂತಲೇ ಭೈರತಿ ಬಸವರಾಜ್ ಅವರನ್ನು ಸಿಕ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ. ಯಾಕಂದರೆ ಅವರ ತಾಯಿ, ಈಗ ಬಿಕ್ಲು ಶಿವ ತಾಯಿ ಕೊಲೆ ಕೇಸ್ನಲ್ಲಿ ನಾನು ಕೊಟ್ಟೇ ಇಲ್ಲ ಕಂಪ್ಲೇಂಟ್ ಅಂತ ಹೇಳಿದ್ರು ಕೂಡ ಇವರನ್ನು ಬೇಕು ಅಂತ FIR ಹಾಕಿದ್ದಾರೆ ಅನ್ನುವಂಥದ್ದು BJPಯ ವಾದ. ಈಗ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೂ ಕೂಡ ಸಂಕಷ್ಟ ಎದುರಾಗತ್ತೀಗ. ಯಾಕಂದರೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ತಲೆದಂಡ ಆಗಲೂಬಹುದು. ಕಿತ್ತಗನೂರಿನ ಸರ್ವೆ ನಂಬರ್ 212ರ ಜಮೀನು ವ್ಯಾಜ್ಯ ಏನಿತ್ತಲ್ಲ, ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಾನೆ ಈ ಕೊಲೆ ಆಗಿದೆ ಅನ್ನುವಂಥದ್ದು ಇರುವಂಥ ಆರೋಪ. ಈಗ ಶಿವು ಮತ್ತು ಶಾಸಕ ಭೈರತಿ ಆರೋಪಿಯ ನಡುವೆ ಒಂದು ಕಿತ್ತಾಟ ಇತ್ತು ಅಂತ ಹೇಳಿ ಜಮೀನು ವಿಚಾರದಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಹಿಂದೆ ಫೆಬ್ರವರಿ 18ಕ್ಕೆ ಕಮಿಷನರ್ಗೆ ಶಿವು ದೂರು ಕೊಟ್ಟಿದ್ದು ಆ ಟೈಮ್ನಲ್ಲೇ. ಆಗ ಸರಿಯಾಗಿ ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿ ಒಂದು ಕ್ರಮವನ್ನು ಕೈಗೊಂಡಿದ್ದಿದ್ರೆ ಬಹುಶಃ ಇವತ್ತು ಬಿಕ್ಲು ಶಿವ ಕೊಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದು ವಾದ ಇದೆ. ಹಾಗಾಗಿ ಪೊಲೀಸರು ಆ ಟೈಮ್ನಲ್ಲಿ ಏನು ಫೆಬ್ರವರಿ 18ಕ್ಕೆ ಕೊಟ್ಟಿದ್ರಲ್ಲ ಕಂಪ್ಲೇಂಟು, ಆ ಟೈಮ್ನಲ್ಲೇ ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ಹಾಗಾಗಿ ಈ ಮುಂದುವರೆದು ಈಗ ಮೊನ್ನೆ ಬಿಕ್ಲು ಶಿವನ್ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಈ ವಿಚಾರದಲ್ಲಿ ಆಗಿದ್ದಂಥ ಪೊಲೀಸರು ಯಾರಿದಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅನ್ನುವಂಥದ್ರ ಬಗ್ಗೆ ನೋಡಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಫೆಬ್ರವರಿ 18ನೇ ತಾರೀಕು ಕಮಿಷನರ್ ದಯಾನಂದ್ಗೆ ಅವಾಗ ದೂರು ಕೊಟ್ಟಿದ್ರು ಭೈರತಿ ಬಸವರಾಜ್, ಜಗ್ಗಾ, ಕಿರಣ್. ಇವರಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಬಿಕ್ಲ ಶಿವ ಕಂಪ್ಲೇಂಟ್ ಕೊಟ್ಟಿದ್ದ ಭಾರತೀನಗರ ಠಾಣೆಯಲ್ಲಿ. ರಾಮಮೂರ್ತಿ ನಗರದಲ್ಲಿ ಸಾಕ್ಷ್ಯ ಸಮೇತ ಹೋಗಿ ಶಿವು ಕೊಟ್ಟಿದ್ದಂಥ ಕಂಪ್ಲೇಂಟ್ ಇದು. FIR ಮಾಡದೆ ಕೇವಲ NCR ಮಾಡ್ಕೊಂಡಿದ್ರು. ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರು ಕಮಿಷನರ್. ಈ ಬಗ್ಗೆ ಮಾಹಿತಿಯನ್ನು ಈಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗ. ಹಾಗಾಗಿ ಫೆಬ್ರವರಿ 18ನೇ ತಾರೀಕು ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು FIR ಯಾಕೆ ಹಾಕಲಿಲ್ಲ, ಬರೀ NCR ಮಾತ್ರ ಮಾಡ್ಕೊಂಡು ಯಾಕೆ ಬಿಟ್ಟರು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳೀಗ ಎದ್ದೇಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆವಾಗ ಫೆಬ್ರವರಿ 18ನೇ ತಾರೀಕು ಶಿವು ಕೊಟ್ಟಂತಹ ದೂರಿನಲ್ಲಿ ಏನಿತ್ತು? ಅಂಥದ್ದೇನು ಸೀರಿಯಸ್ ಆಗಿ ಇರಲಿಲ್ವಾ? ಯಾಕೆ ಪೊಲೀಸರು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಅಥವಾ NCR ಮಾಡಿಕೊಂಡು ಬರೀ ಯಾಕೆ ಕೈ ಬಿಟ್ಟರು ಅನ್ನುವಂಥದ್ದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಈಗ ಪೊಲೀಸರ ಮೇಲೂ ಕೂಡ ಏನಾದರೂ ಕ್ರಮ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಿರಣ್. ಜೊತೆಗೆ ಇವತ್ತು ಭೈರತಿ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ 11:30 ಅಂತ ಹೇಳಿದೆ. ಅದಕ್ಕೆ ಸಿದ್ಧತೆಗಳೆಲ್ಲ ಹೇಗಿದೆ, ಏನು ಮಾಹಿತಿ ಇದೆ ಕಿರಣ್? ರೆಹಮಾನ್, ಮುಖ್ಯವಾಗಿ ರೌಡಿ ಶೀಟರ್ ಬಿಕ್ಲ ಶಿವ ಅಲಿಯಾಸ್ ಶಿವಪ್ರಕಾಶ್ ಅಂತ ಏನಿದ್ದಾನೆ, ಆತನ ಏನು ಕೊಲೆ ಆಯಿತು, ಈ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವರಾದ ಹಾಗೂ ಶಾಸಕರಾದ ಭೈರತಿ ಬಸವರಾಜ್ ಅವ್ರನ್ನ ಇವತ್ತು 11:30 ಈಗಾಗಲೇ BNSS ಅಡಿ 35(3) ಅಡಿಯಲ್ಲಿ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಆಮೇಲೆ ಜೊತೆಗೆ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ನಿನ್ನೆ ಅಷ್ಟೇ ಮಾಜಿ ಸಚಿವರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು 11:30 ಅಷ್ಟೊತ್ತಿಗೆ ಅವರು ಭಾರತೀನಗರ ಪೊಲೀಸ್ ಠಾಣೆ IO ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈಗಾಗಲೇ ಅವ್ರಿಗೆ ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಅವರು ಬಂದಾಗ ಮುಖ್ಯವಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಿಕ್ಕಂತೆ ಈಗಾಗಲೇ ಕೆಲವೊಂದು ಸಾಕ್ಷಿಗಳನ್ನ ಕೂಡ ಕಲೆ ಹಾಕೊಂಡಿದ್ದಾರೆ ಪೊಲೀಸರು. ಮುಖ್ಯವಾಗಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಈ ಒಂದು ಪ್ರಕರಣದಲ್ಲಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಅಂದರೆ ಮುಖ್ಯವಾಗಿ ಜಗ್ಗ ಅಂತ ಏನು A1 ಆರೋಪಿಗಳಿಗೆ
ಇರ್ಬೋದು, ಜೊತೆಗೆ ಬೇರೆ ಬೇರೆ ಆರೋಪಿಗಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ರು, ಆಮೇಲೆ ಜೊತೆಗೆ ಅವರ ಕಾಂಟ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ, ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕೊಂಡಿದ್ದಾರೆ, ಅದನ್ನು ಕೂಡ ಪ್ರಶ್ನೆ ಮಾಡುವಂಥದ್ದು ಇದೆ. ಇದು ಇನ್ನೊಂದು ಕಡೆ ನೀವು ಹೇಳ್ದಂಗೆ ಫೆಬ್ರವರಿ 18ನೇ ತಾರೀಕು ಕೊಲೆ ಆದಂಥ ಪೊಲೀಸ್ ಆಯುಕ್ತರಿಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ ಅವತ್ತಿನ ದಿನ. ಆದರೆ ಇದನ್ನು FIR ಮಾಡ್ದಲೇ ಅವು ಏನು ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಕೂಡ ತಗೊಳ್ದಲೇ ಯಾವುದೇ ರೀತಿಯ ಮಾಡ್ದಲೇ ಆ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಅಂತ ಅಲ್ಲಿ ಆ ದಿನದ ಒಂದು ಅಧಿಕಾರಿಗಳು ಸಂಬಂಧಪಟ್ಟಂತೆ ಅವರ ಮೇಲೆ ಒಂದಷ್ಟು ಆರೋಪಗಳಿದೆ. ಅದನ್ನು ಕೂಡ ಇಂಟರ್ನಲ್ ತನಿಖೆ ಕೂಡ ಈಗಾಗಲೇ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡುವಂಥ ಕೆಲಸ. ಬಹುಶಃ ಅವತ್ತು ಸೀರಿಯಸ್ ಆಗಿ ಪ್ರಕರಣವನ್ನು ತಗೊಂಡು ರಿಜಿಸ್ಟರ್ ಮಾಡಿ, ಏಕೆಂತಂದರೆ ಆತ ನೇರವಾಗಿ 3 ಪುಟಗಳ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ನೇರವಾಗಿ ಮಾಜಿ ಸಚಿವರ ಹೆಸರನ್ನು ಇರ್ಬೋದು, ಜೊತೆಗೆ ಇವತ್ತು ಅಕ್ಯೂಸ್ ನಂಬರ್ 1 ಇರುವಂಥ ಜಗದೀಶ್ ಅಲಿಯಸ್ ಜಗ ಅಂತ ಏನಿರ್ತಾರೆ, ಮತ್ತು ಅವನ ಬಾಮೈದ ಕಿರಣ್ ಅಂತ ಏನು ಅಕ್ಯೂಸ್ ಇದ್ದಾನೆ ಈಗಾಗಲೇ, ಆತನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವ್ರನ್ನೆಲ್ಲರೂ ನೇರವಾಗಿ ಆರೋಪವನ್ನು ಮಾಡಿರ್ತಾನೆ. ಆದರೆ ಯಾವುದೇ ರೀತಿಯ ಪೊಲೀಸ್ ಅಧಿಕಾರಿಗಳು ಇವರ ಮೇಲೆ ಅವತ್ತು ಕರೆಸಿ ಒಂದು ವಿಚಾರಣೆ ಮಾಡುವಂಥದ್ದು, ಅವರ ಸ್ಟೇಟ್ಮೆಂಟನ್ನು ತಗೊಳ್ಳುವಂಥ ಪ್ರಯತ್ನ ಕೂಡ ಮಾಡಿರಲಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಅವರ ತಾಯಿ ಕೂಡ ಫಸ್ಟ್ ಕಂಪ್ಲೇಂಟ್ನಲ್ಲಿ ಕೊಟ್ಟಾಗ ಕೊನೆಯ ಪ್ಯಾರದಲ್ಲಿ ಬೈರ್ತಿ ಬಸವರಾಜ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಮಾಧ್ಯಮದ ಮತ್ತೆ ಮರುದಿನ ಇಡೀ ಆಕೆ ಯಾವುದೇ ರೀತಿಯ ಆ ರೀತಿ ಅವರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವಾ ಅನ್ನೋದ್ರಲ್ಲಿ ಒಂದಷ್ಟು ಕನ್ಫ್ಯೂಷನ್ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ಆದರೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳನ್ನು ಮುಂದೆ ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಅವ್ರನ್ನ ಉತ್ತರ ಪಡೆಯೋಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ರೆಹಮಾನ್. ಥ್ಯಾಂಕ್ ಯು ಕಿರಣ್.